ಹಾಯ್ ಅನುಸತಿ ಲಾಗ್ಸ್ಗೆ ಸ್ವಾಗತ. ಪಾಲಕ್ ಚಪಾತಿ, ಕ್ಯಾರೆಟ್ ಬೀಟ್ರೂಟ್ ಪಲ್ಯ ಮಾಡೋದು ಯಾವ ರೀತಿ ನೋಡೋಣ ಬನ್ನಿ. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ. ಬೇಯಕ್ಕೆ ಹಾಕೊಂಡು ಬನ್ನಿ ಪಾಲಕ್ ಸೊಪ್ಪನ್ನ. ಹಸಿ ಪಾಲಕ್ ಸೊಪ್ಪನ್ನೇ ರುಬ್ಬಿ ಚಪಾತಿ ಹಿಟ್ಟೊಳಗಡೆ ಕಲಿಸ್ಕೊಡ್ಬೋದು. ಸ್ವಲ್ಪ ಹಸಿ ವಾಸನೆ ಬರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಬೇಯಿಸಿ ಚಪಾತಿ ಹಿಟ್ಟೊಳಗಡೆ ಕಲಿಸ್ತೀನಿ ನಾನು. ಬೆಂದಿದೆ. ಮಿಕ್ಸಿಲಿ ಇವಾಗ ರುಬ್ಕೊಳ್ಳೋಣ. ನೀರಿಗೇನು ಹಾಕಬಾರ್ದು. ಚೆನ್ನಾಗಿ ಪೇಸ್ಟ್ ಆಗಿದೆ. ಆಶೀರ್ವಾದ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 3 ಕಪ್ ಆಶೀರ್ವಾದ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆವಾಗಲೇ ರುಬ್ಬಿಟ್ಟಿದ್ನಲ್ಲ ಪಾಲಕ್ ಸೊಪ್ಪು, ಒಮ್ಮೆ ಈ ರೀತಿ ಮಾಡಿಕೊಡಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಕ್ಳಿಗೆ ನಾವು ಯಾವ ಸೊಪ್ಪು ಹಾಕಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಹಂಗೆ ಡೈರೆಕ್ಟಾಗಿ ಸೊಪ್ಪಿನ ಪಲ್ಯ ಮಾಡಿಕೊಟ್ರೆ ತಿನ್ನಲ್ಲ. ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ಇವಾಗ ಜಾಸ್ತಿ ತೆಳುವಾದರೆ ಲಟ್ಟಿಸೋಕ್ಕಾಗಲ್ಲ ನಮಗೆ ಚಪಾತಿನ. ಸಾಫ್ಟಾಗಿ ಬರಬೇಕು ಅಂದರೆ ಚೆನ್ನಾಗಿ ಮಿದ್ದಬೇಕು ಚಪಾತಿ ಹಿಟ್ಟನ್ನ. ಆವಾಗ ಸಾಫ್ಟಾಗಿ ಬರುತ್ತೆ, ಉಬ್ಬುತ್ತೆ ಚಪಾತಿ. ನೋಡಿ, ಈ ರೀತಿ ಬರಬೇಕು. ಪಾಲಕ್ ಚಪಾತಿ ಜೊತೆಗೆ 2 ಕ್ಯಾರೆಟು, 1 ಬೀಟ್ರೋಟು ತುರ್ಕೋತಾ ಇದ್ದೀನಿ ಇವಾಗ ನಾನು ಬೀಟ್ರೋಟ್ನ. ಬನ್ನಿ ಒಗ್ಗರಣೆಗೆ. ತುರಿದಿರೋವಂಥ ಕ್ಯಾರೆಟು, ಬೀಟ್ರೋಟು, ಹಚ್ಚಿಟ್ಟಿರೋ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಕರಿಬೇವು, ಕಡಲೆಬೇಳೆ, ಸಾಸಿವೆ, ಎಣ್ಣೆ, ಉಪ್ಪು, ಮೊಟ್ಟೆ. ಅದಕ್ಕೆ ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಮಾಡಿಸಿರುವಂಥ ಖಾರದ ಪುಡಿ. ಒಮ್ಮೆ ಈ ರೀತಿ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಆಯಲ್ಲು 1 2 ಸ್ಪೂನ್, ಸಾಸಿವೆ, ಕಡಲೆಬೇಳೆ ಒಂದೇ ಸರಿ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಕರೀಲಿ ನೀಟಾಗಿ. ಕರಿಬೇವು, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು, ಹಚ್ಚಿಟ್ಟಿರುವಂಥ ಈರುಳ್ಳಿ, ಕಂದು ಬಣ್ಣ ಬರೋಗಂಟ ಬಾಡಿಸಿ ತುರಿದಿರುವಂತಹ ಕ್ಯಾರೆಟ್ ಬೀಟ್ರೋಟ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಬೀಟ್ರೋಟ್ನ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದೀನಿ. 3 ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ಹಾಕಿದ್ರೆ ಅಂತೂ ಇನ್ನೂ ಸೂಪರಾಗಿರುತ್ತೆ ಕ್ಯಾರೆಟ್ ಬೀಟ್ರೋಟ್ ಪಲ್ಯ. ಮೊಟ್ಟೆನೆಲ್ಲ ಸೇರಿಸಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಮನೆಯಲ್ಲೇ ಮಾಡಿಸಿರೋವಂಥ ಖಾರದ ಪುಡಿ. ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟಕ್ಕೆ ಖಾರಕ್ಕೆ ಹಾಕೋತಾ ಇದ್ದೀನಿ ಖಾರದ ಪುಡಿನ. ರುಚಿಗೆ ತಕ್ಕಷ್ಟು ಉಪ್ಪು. ಟೀ ಕುಡಿಯೋ ಲೋಟದಲ್ಲಿ, ಒಂದೇ ಚಿಕ್ಕ ಲೋಟದಲ್ಲಿ ನೀರು. ಜಾಸ್ತಿ ಕ್ಯಾರೆಟ್ ಬೀಟ್ರೋಟ್ ಪಲ್ಯಕ್ಕೆ ನೀರು ಹಾಕಿದ್ರೆ ಚೆನ್ನಾಗೋದಿಲ್ಲ. ಎಣ್ಣೆಲೆ ಫ್ರೈ ಮಾಡ್ಕೊಂಡಿರ್ತೀವಲ್ವ, ಸ್ವಲ್ಪ ನೀರು ಹಾಕಬೇಕು. ಚಪಾತಿ ಹಿಟ್ಟು ಕ್ಯಾರೆಟ್ ಬೀಟ್ರೋಟ್ ಪಲ್ಯ ಜೊತೆಗೆ ಚೆನ್ನಾಗಿ ಮಿತ್ಕೋತಾ ಇದ್ದೀನಿ. ಪಾಲಕ್ ಚಪಾತಿ ಲಟ್ಟಿಸ್ಕೊತಾ ಇದ್ದೀನಿ ಇವಾಗ ಚಪಾತಿನ. ಒಮ್ಮೆ ಈ ರೀತಿ ಮಕ್ಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನಾವು ಯಾವ ಸೊಪ್ಪು ಹಾಕಿದ್ದೀವಿ ಏನು ಅಂತಲೇ ಗೊತ್ತಾಗೋದಿಲ್ಲ ಮಕ್ಕಳಿಗೆ.
ಅದೇ ಸೊಪ್ಪಿನ ಪಲ್ಯ ಮಾಡ್ಕೊಡೋಕೆ ಹೋದರೆ ತಿನ್ನಲ್ಲ. ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಉಬ್ತಾ ಇದೆ ನೋಡಿ, ಚಪಾತಿ ಉಬ್ಬಿದೆ. ಸ್ವಲ್ಪ ಆಯಿಲ್ ಹಾಕಿ ಈ ರೀತಿ ಒಮ್ಮೆ ಮಾಡಿದ್ರೆ ಟ್ರೈ ಮಾಡಿ ನೋಡಿ. ಈ ರೀತಿ ಚೆನ್ನಾಗಿರುತ್ತೆ. ದಿನ ಖಾಲಿ ಚಪಾತಿನೇ ತಿಂದು ತಿಂದು ಬೋರಾಗಿರುತ್ತೆ. ಪಾಲಕ್ ಚಪಾತಿ ಜೊತೆಗೆ ಕ್ಯಾರೆಟ್ ಬೀಟ್ರೋಟ್ ಪಲ್ಯ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.